ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ತೃತೀಯ ಭಾಷೆ ಹಿಂದಿ ಭಾಗ 2ರ ಪಠ್ಯಪುಸ್ತಕದ 11ನೆಯ ಗದ್ಯಪಾಠ ಖೇಲೋ ಕೂದೋ ಸ್ವಸ್ಥ ರಹೋ. ಸೊ ಈ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ನೋಟ್ಸ್ಗಳನ್ನು, ಕ್ವಶನ್ ಪೇಪರ್ಗಳನ್ನು ನಾವು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ಸೊ ಪ್ರತಿ ವಿಷಯದ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಮುಖ್ಯ ಪ್ರಶ್ನೆ 1, एक वाक्य में उत्तर लिखिए ಅಂತ ಕೇಳಿದರು. खेलों की दुनिया कैसी है? खेलों की दुनिया में सदा आनंद और उल्लास का वातावरण रहता है. प्रश्न 2, वैयक्तिक खेलों के उदाहरण दीजिए ಅಂತ ಕೇಳಿದರು. ಸೊ वैयक्तिक खेलों में तैराकी, दौड़ना, तीर चलाना, बिलियर्ड, शूटिंग, नाव चलाना, छलांग मारना आदि ಅಂತಕ್ಕಂಥ ಬರೆದ್ರೆ ಸಾಕು. इन्हें हम हृष्ट पुष्ट कैसे बन सकते हैं ಅಂತ ಕೇಳಿದರು. खेलने से हमारे अंगों की कसरत हो जाती है और हम हृष्ट पुष्ट बन सकते हैं ಅಂತ ಬರೆದ್ರೆ ಸಾಕು. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ 2 या 3 वाक्यों में उत्तर लिखिए ಅಂತ ಇತ್ತು. फर्स्ट 1, खेलों के प्रकार लिखते हुए उदाहरण दीजिए ಅಂತ ಕೇಳಿದರು. ಸೊ ಫಸ್ಟ್ ಶಾರೀರಿಕ खेलಗೆ ಕಬಡ್ಡಿ, ಹಾಕಿ, ಕ್ರಿಕೆಟ್, ಕುಸ್ತಿ, ಫುಟ್ಬಾಲ್, ತೈರ್ನಾ, ದೌಡ್ನಾ ಆದಿ ಬರಿಬೋದು. ಇನ್ನು ಮಾನಸಿಕ ಖೇಲ್ಗಾಗಿ ಶತರಂಜ, ಕೈರಮ್, ಪಾಸ, ಬಕ್ರಿ, ಬಾಗ್ ಆದಿ ಬರಿಬೋದು. ಇನ್ನು ಮತ್ತೆ ವೈಯಕ್ತಿಕ ಖೇಲದಲ್ಲಿ ತೈರನಾ, ದೌಡನಾ, ತೀರದಾಜಿ, ಬಿಲಿಯರ್ಡ್, ಶೂಟಿಂಗ್, ನಾವ್ ಚಲಾನ, ಛಲಾಂಗ್ ಮಾರ್ನ. ಇನ್ನು ಸಾಮೂಹಿಕ ಖೇಲದಲ್ಲಿ ವಾಲಿಬಾಲ್, ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ, ಬ್ಯಾಡ್ಮಿಂಟನ್. ಇನ್ನು ಮೈದಾನಿ ಖೇಲ್ ಸಲುವಾಗಿ ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್, ಕಬಡ್ಡಿ. ಇನ್ನು ಲಾಸ್ಟ್ ಘರೇಲು ಖೇಲ್ಗಾಗಿ ಶತರಂಜ್, ಕೈರಮ್, ಪಾಸ ಆದಿ ಅಂತ ನೀವೇನು ಮಾಡ್ಬೋದು, ಆಟದ ಪ್ರಕಾರಗಳನ್ನು ಬರೆದು ಅವುಗಳಿಗೆ ಉದಾಹರಣೆಗಳನ್ನು ಕೊಡ್ಬೋದು. ಇನ್ನು ಸೆಕೆಂಡ್ ಕ್ವಶನು, ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಖೇಲೋं से क्या लाभ है ಅಂತ ಕೇಳಿದ್ದಾರೆ. खेलों से तन मन स्वस्थ रहता है, खेलों से मनोरंजन भी होता है. खेलों द्वारा हम नाम के साथ साथ धन भी कमा सकते हैं. खेलों द्वारा बच्चों में धैर्य, लगन, परिश्रम, उत्साह तथा परस्पर सहयोग आदि गुणों का विकास होता है. स्वस्थ शरीर में ही स्वस्थ मस्तिष्क का निवास होता है ಅಂತ बरदरे साकु. इन्हें थर्ड इतु, राज्य और राष्ट्र स्तर पर खिलाड़ियों को कौन कौन से पुरस्कार दिए जाते हैं ಅಂತ ಕೇಳಿದ್ದಾರೆ. ಇಲ್ಲಿ राज्य और राष्ट्र के स्तर पर खिलाड़ियों को पुरस्कार दिए जाते हैं, जैसे अर्जुन, एकलव्य, द्रोणाचार्य, ध्यानचंद, राजू खेल रत्न आदि ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಥರ್ಡ್ ಇತ್ತು ವಿಲೋಮ ಶಬ್ದ ಲಿಖಿ ಅಂತ ಇದೆ. ಸೊ ಆನಂದ, ದುಃಖ, ಜ್ಞಾನ, ಅಜ್ಞಾನ, ಅವಶ್ಯಕ, ಅನಾವಶ್ಯಕ, ಉನ್ನತಿದು ಅವನತಿ ಅಂತ ಬರೆದ್ರೆ ಸಾಕು. ಇನ್ನು ಸಮಾನಾರ್ಥಕ ಶಬ್ದಗಳನ್ನು ಬರೀಬೇಕಾಗಿತ್ತು. ಪ್ರತಿಯೊಂದಕ್ಕೂ 2 ಸಮಾನಾರ್ಥಕ ಪದಗಳನ್ನು ಬರೆದಿದ್ದೀನಿ. ದುನಿಯಾ, ಸಂಸಾರ, ಜಗತ್, ವೀರ, ಬಹಾದೂರ, ಸಾಹಸಿ, ಸ್ಪರ್ಧಾ, ಮುಕಾಬಲಾ, ಪ್ರತಿಯೋಗಿತಾ, ಪುರಸ್ಕಾರ, ಇನಾಮ್, ಪಾರಿತೋಷಿಕ, ವಿದ್ಯಾರ್ಥಿ, ಛಾತ್ರ, ಶಿಕ್ಷಾರ್ಥಿ ಅನ್ನೋದನ್ನು ನೀವೇನು ಮಾಡ್ಬೋದಾಗಿತ್ತು, ಬರಿಬೋದು. ಇನ್ನು ಫಿಫ್ತಲ್ಲಿ ಖಾಲಿಸ್ತಾನ್ ಬರಿಯೇ ಅಂತ ಕೇಳಿದರು. ಖೇಲ್ ಸೇ ಡ್ಯಾಶ್ ಸ್ವಸ್ಥ ಹೋತಾ ಹೇ ಅಂತ ಇತ್ತು. ಸೊ ದ ಆನ್ಸರ್ ಈಸ್ ತನ್ ಮನ್ ಅಂತ ಬರಿಬೇಕು. ಸೆಕೆಂಡ್ 1, खेल डैश जीवन का महत्वपूर्ण अंग है, आंसर इज छात्र. खेल भी डैश का ही एक अंग है ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ವ್ಯಾಯಾಮ. ಇನ್ನು ಸ್ವಸ್ಥ ಶರೀರ ಮೇ ಸ್ವಸ್ಥ ಡ್ಯಾಶ್ ಕಾ ನಿವಾಸ್ ಹೋತಾ ಹೇ ಅಂತ ಕೇಳಿದರು. ಸೊ ಮಸ್ತಿಷ್ಕ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅದರಲ್ಲಿ ಬರಿಬೇಕಿತ್ತು. ಈ ನೆಕ್ಸ್ಟ್ ವಾಕ್ಯೋಮೆ ಪ್ರಯೋಗ ಕೀಜಿಯೆ ಅಂತ ಒಂದು 3 ಪ್ರಶ್ನೆಗಳನ್ನು ಕೇಳಿದರು. ಅಲ್ಲಿ घुड़ सवार ಅಂತ ಇದೆ. ಸೊ ಆನ್ಸರ್ ಈಸ್ घुड़ सवार को डरना नहीं चाहिए. पुरस्कार, मुझे खेलों में अनेक पुरस्कार मिले हैं. मानसिक श्रम ಇದೆ. शतरंज के लिए मानसिक श्रम की आवश्यकता होती है ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಕನ್ನಡ ಮೇ ಅನುವಾದ ಕೀಜಿಯೆ ಅಂತ ಇತ್ತು. ಖೇಲ್ ಕೈ ತರಕೆ ಹೋತೆ ಹೈ ಅಂತ ಇದೆ. ಸೊ ದ ಆನ್ಸರ್ ಈಸ್ ಆಟಗಳಲ್ಲಿ ಹಲವಾರು ವಿಧಗಳು ಇರ್ತವೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಇತ್ತು ಜೀವನ ಮೇ ಖೇಲೋं का स्थान बहुत महत्वपूर्ण है. ಜೀವನದಲ್ಲಿ ಆಟಗಳಿಗೆ ಬಹಳ ಮಹತ್ವಪೂರ್ಣವಾದ ಸ್ಥಾನವಿದೆ ಅಂತ ಬರೆದ್ರೆ ಸಾಕು. ಇನ್ನು ಉಪಕರಣಕ್ಕೂ ದೇಖಕರ್ ಖೇಲೋಂ ಕೆ ನಾಮ್ ಲಿಖಿ ಅಂತ ನೀವು ಪುಸ್ತಕದಲ್ಲಿ ಚಿತ್ರಗಳನ್ನು ನೋಡಿದ್ದೀರಿ. ಸೊ ಫಸ್ಟ್ 1 ಗಿಲ್ಲಿ ದಂಡ, ಸೆಕೆಂಡ್ ಬಾಲ್ ಬ್ಯಾಡ್ಮಿಂಟನ್, ಥರ್ಡ್ ಲಗೋರಿ, ಫೋರ್ತ್ ಶತರಂಜ, ಫಿಫ್ತ್ 1 ಬ್ಯಾಡ್ಮಿಂಟನ್, 6th ಬಾಸ್ಕೆಟ್ಬಾಲ್ ಆಟ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು 9th ಏನು ಕೇಳಿದ್ರು ಅಂದರೆ ಕ್ಯಾ ಆಪ್ನೆ ಸತೋಲಿಯಾ ಖೇಲಾ ಹೇ, ಉಸ್ ಖೇಲ್ ಕೆ ನಿಯಮೋ ಕೋ ಲಿಖಿಯೇ ಅಂತ ಕೇಳಿದರು. सतोले ಅಂದರೆ लगोरी. लगोरी खेल को गेंद और समतल पट्टियों के साथ खेला जाता है. इस खेल में खिलाड़ी गेंद हाथ में लेकर समतल पट्टियों, जिन्हें एक के
ऊपर एक रखा जाता है उसे निशाना लगाता है ಅಂತ ಬರೆದ್ರೆ ಸಾಕು. ಇನ್ನು ಕಂಚೆ खेलना इसके बारे में 5 वाक्य लिखिए ಅಂತ ಕೇಳಿದ್ದಾರೆ. यस, कान से बनी गोलाकार वस्तु को कंचे कहते हैं. इसे 2 खिलाड़ियों अथवा 5 खिलाड़ियों के साथ खेला जाता है. इसमें एक खिलाड़ी जितने लोग खेल रहे होते हैं उनका एक एक कंचा लेकर अपने हाथों से कम 10 फुट दूर धीरे से फेंकता है. विरोधी खिलाड़ी किसी एक रंग के कंचे को निशाना लगाने को कहता है. यदि निशाना लग जाता है तो सारे कंचे निशाना लगाने वाले खिलाड़ी के हो जाते हैं. निशाना न लगने पर दूसरा खिलाड़ी इसी क्रम को दोहराता है ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ಅನುರೂಪತೆ ಇದ್ದಾವೆ. ಸೊ ಟೋಟಲ್ 4 ಪ್ರಶ್ನೆ ಇತ್ತು. ಶತರಂಜ ಮಾನಸಿಕ ಖೇಲಾದರೆ ಬ್ಯಾಡ್ಮಿಂಟನ್, ಶಾರೀರಿಕ ಖೇಲ. ಕ್ರಿಕೆಟ್ ಮೈದಾನಿ ಖೇಲಾದರೆ कैरम, घरेलू खेल. तेंडुलकर ಕ್ರಿಕೆಟ್ ಆದರೆ ಧ್ಯಾನ್ ಚಂದ್, ಹಾಕಿ. ತೈರಣ ವೈಯಕ್ತಿಕ ಖೇಲ ಆದರೆ ಕಬಡ್ಡಿ ಅನ್ನೋದು ಸಾಮೂಹಿಕ ಖೇಲ ಅಂತ ಬರೆದ್ರೆ ಸಾಕು. ಇಷ್ಟೇ ಇತ್ತು 9ನೇ ತರಗತಿಯ 11ನೇ ಗದ್ಯ ಪಾಠ ಖೇಲೋ ಕೂದೋ ಸ್ವಸ್ಥ ರಹೋ ಪಾಠದ ಅಭ್ಯಾಸ ಪ್ರಶ್ನೋತ್ತರ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.